ಈಗ ಒಳ್ಳಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲಾರು ಕೂಡ ಈ ಬ್ರಿಡ್ಜ್ ತುಂಬಾ ಹಾಳಾಗಿದ್ರಿಂದ, ಮಳೆ ಬಂದು ಹದಗೆಟ್ಟಿದಾಗಿಂದಾನು ತುಂಬಾ ಇವ್ರ ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂತ ಮುಖಂಡರು, ರೈತರು, ಕಾಲೇಜು ಸ್ಕೂಲ್ಗೆ ಹೋಗುವಂತವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂತವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗ್ಬೇಕು ಅಂತಂದ್ರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ ತುಂಬಾ ಹಾಳಾಗಿ, ಅಂದ್ರೆ 40-50 ವರ್ಷದ ಹಳೆ ಬ್ರಿಡ್ಜಸ್ ಆಗಿತ್ತು ಇವು. ಯಾವ ಕಾಲದಲ್ಲೂ ಅನುದಾನ ತರಕ್ ಆಗಿರ್ಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದಾನು ಇಲ್ಲಿ ಹೊಸ ಬ್ರಿಡ್ಜ್ ನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗ್ಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರ್ಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರ್ಲಿಲ್ಲ. ಸ್ಥಳೀಯವಾಗಿರುವಂತ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂತ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರ್ ಬಂದಾಗ ಏನ್ ಪರಿಸ್ಥಿತಿಗೆ ಬರ್ತಾ ಇದ್ರು ಅಂದ್ರೆ, ಆಲ್ಮೋಸ್ಟ್ 1 ವಾರ 10 ದಿನ ನಮ್ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ, ಕೋಗ್ಲಳ್ಳಿ, ಈ ಕಡೆ ಹಳ್ಳಿಗಳಿಂದ ಸ್ಕೂಲ್ಗೆ ಬರ್ಬೇಕು ಅಂತಂದ್ರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಟ್ಟಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂತ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವ್ದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಳಿಕುಪ್ಪಗೆ ಹೋದಾಗ ಪದೇ ಪದೇ ಆ ಭಾಗದ ಮುಖಂಡರು, ರೈತರು ನನ್ಗೆ ಒತ್ತಾಯ ಮಾಡಿದ್ ನಿಜಾನೇ. ಅದು 50 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಆದ್ರೆ ಈ ಕೆಲಸ ಅರಿಯುವಂತದ್ದು ಇರ್ಲಿಲ್ಲ. ಬಡ್ಮಾಕ್ನಳ್ಳಿದು ಒಂದು ಬ್ರಿಡ್ಜ್ ಮಾಡ್ಬೇಕಾಗಿತ್ತು. ಬಡ್ಮಾಕ್ನಳ್ಳಿ ಹತ್ರ ಅದು 1.5 ಕೋಟಿ, 2 ಕೋಟಿ, 2.5 ಕೋಟಿ, ಎಲ್ಲಾನು 2.5 ಕೋಟಿ ಮೇಲೆ ಇರುವಂತ ಬ್ರಿಡ್ಜಸ್ ಇದು. ಒಂದು ಬ್ರಿಡ್ಜ್ ಇವತ್ ನಾವ್ ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂತದ್ದು. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇರುವಂತದ್ದು. ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವ್ ಯಾವ ಜಾಗದಲ್ಲಿ ನಿಂತಿದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ ಇದು. ಇನ್ನು 1.5 ಕೋಟಿ ಬಡ್ಮಾಕ್ನಳ್ಳಿ ಬ್ರಿಡ್ಜ್. ಅದು ನಿಮಗ್ ಗೊತ್ತದೆ, ನಮ್ಮ ಬೇತ್ಮಂಗ್ಲ ದಾರಿಯಿಂದ ಉನ್ಕುಂದ ಅಂದ್ರೆ ಕೋಲಾರ್ಗೆ ಹೋಗುವಂತ ದಾರಿಯಲ್ಲಿ ಅದೊಂದು ಬ್ರಿಡ್ಜ್. ಅದು ಸಿಂಗಲ್ ಟೆಂಡರ್ ಆಗಿದ್ರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಅದು ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ ನ ಮಾಡಿದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂತದ್ದು. ನಾವು ಭೂಮಿ ಪೂಜೆ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂತು, ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ಮಳೆ ಬರಕ್ಕೆ ಮುಂಚೆ ಈ ಕೆಲಸ ಶುರು ಮಾಡ್ಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತೆ ಆ ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗದ ಆಗಿತ್ತು ಅವರ ಪ್ರಯತ್ನದಲ್ಲಿ ಇಲ್ಲೂ ಕೆಲಸ ಶುರು ಮಾಡಿ 20 ದಿನ ಆಗಿದೆ. ಇನ್ನೂ ಒಂದ್ ಕಡೆನೂ ಕೂಡ ಶುರು ಮಾಡಿದ್ದಾರೆ. ಬಹಳ ವರ್ಷಗಳ ಇದ್ದಿದ್ದ ಸಮಸ್ಯೆನ ಬಗೆಹರಿಸುವಂತದ್ರಲ್ಲಿ ನಾವಿವತ್ತು ಯಶಸ್ವಿ ಆಗಿದ್ದೀವಿ. ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳ್ಬೇಕು. ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಇವತ್ತು ಪೂಜೆ ಮಾಡಿದೀವಿ ಅಂದ್ರೆ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ. 6 ತಿಂಗಳು ಹಿಂದೆ ಡಿಸೆಂಬರ್ ಸೆಷನ್ ಟೈಮ್ ಅಲ್ಲಿ ನಾವು PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ಭೇಟಿ ಆದ್ವಿ. ಅಣ್ಣ ಅಂತಾನೆ ಕರಿತೀನಿ ನಾನು, ಸತೀಶ್ ಅಣ್ಣ ಅಂತ. ಹೇಳ್ದೆ 50 ವರ್ಷಗಳ ಹಿಂದೆ ಒಂದ್ ಪ್ರಸ್ತಾವನೆ ಇದ್ದಿದ್ದು, ಇವತ್ವರೆಗೂ ನಾವ್ ಅದಕ್ಕೆ ಅನುದಾನ ತಗೊಂಡ್ ಹೋಗಕ್ ಆಗ್ಲಿಲ್ಲ. ಮಳೆ ಏನೋ ಚೆನ್ನಾಗಾಗತ್ತೆ, ಮಳೆ ಚೆನ್ನಾಗಾದಾಗ ರೈತರಿಗೆ, ಓದೋ ಅಂತ ಸ್ಕೂಲು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಏನಾದ್ರೂ ಸಂದರ್ಭ ಬಂದು ಅಪಾಯ ಆದ್ರೆ ಆಂಬ್ಯುಲೆನ್ಸ್ ಕೂಡ ಓಡಾಡಕ್ ಆಗದೆ ಇರುವಂತ ಪರಿಸ್ಥಿತಿನ ಎದುರಿಸ್ತಾ ಇದಾರೆ. ಸುಮಾರು 10-12 ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ. ಪ್ರತಿ ಸತಿ ಹೋದಾಗ ನನ್ಗೆ ಮುಜುಗರ ಆಗ್ತಾ ಇದೆ ಆ ಹಳ್ಳಿಗಳಲ್ಲಿ ಮುಖ ತೋರ್ಸ್ಲಿಕ್ಕೆ ಅಂತಂದಾಗ, ನನ್ಗೆ ಕಾಲಾವಕಾಶ ಕೊಡ್ಬೇಕು. ನೀನ್ ಬರೀ 50 ಲಕ್ಷ 1 ಕೋಟಿ 2 ಕೋಟಿಯಲ್ಲಾಗಿದ್ರೆ ಇವತ್ತೇ ಮಾಡ್ತಾ ಇದ್ದೆ, ನೀವ್ ಇಷ್ಟು ದೊಡ್ಡ ಮೊತ್ತದ್ದು ಇದನ್ ತಂದಾಗ ತುಂಬಾ ಕಷ್ಟ ಆಗತ್ತೆ ಅಂತ ಅಂದ್ರು. ಅದಾದ್ಮೇಲೆ ಏನ್ ಅನಿಸ್ತೋ ಏನೋ, ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನ್ ಲೆಟರ್ ಕೊಟ್ಟು ಬಂದಾದ್ಮೇಲೆ 6 ತಿಂಗಳಾದ್ರೂ ಟೈಮ್ ಕೇಳಿದವ್ರು 6 ದಿನದಲ್ಲಿ ಮನ್ಸನ್ನ ಕರಗಿಸ್ಕೊಂಡು, ಅಂದ್ರೆ ಅವ್ರಿಗೆ ಮನ್ಸಿಗೆ ಬಂತು ನಮ್ ಕೆಲ್ಸ ಮಾಡ್ಕೊಡ್ಬೇಕು ಅಂತ, ಯಾವ ಜಿಲ್ಲೆಯಲ್ಲೂ 1 ರೂಪಾಯಿ ಕೊಡ್ಲಿಲ್ಲ PWDಗೆ. ನನ್ನ ಒಂದು ಕ್ಷೇತ್ರಕ್ಕೆ 7.5 ಕೋಟಿ ಅನುದಾನ ಕೊಟ್ರು. ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನ್ ಅವ್ರ ಮನ್ಸಿಗೆ ಅನಿಸ್ತೋ ಗೊತ್ತಿಲ್ಲ. ಅವತ್ತು ನಮ್ಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರ್ಲಿಲ್ಲ. ಅವ್ರೊಬ್ಬರಿಗೆ ಯಾವ ರೀತಿಯ ಗ್ರಾಂಟ್ ನ ಕೊಡ್ತೀನಿ ಅಂತ ಅವ್ರಿಗೆ ಅನ್ಸ್ತೋ ಗೊತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಅನುದಾನ ಕೊಟ್ಟಿದ್ದಾರೆ ನನ್ಗೆ. ಯಾಕಂದ್ರೆ ಇವತ್ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಬೇಡಿಕೆ ಇತ್ತು, ಪ್ರಸ್ತಾವನೆ ಇರ್ಲಿಲ್ಲ ಸರ್ಕಾರದಲ್ಲಿ. 20 ವರ್ಷದಲ್ಲಿ ನಾನು ಇರ್ಲಿಲ್ಲ, ಅಧಿಕಾರದಲ್ಲಿ ನಾನು ಇರ್ಲಿಲ್ಲ, ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರ್ಲಿಲ್ಲ. ಪ್ರಸ್ತಾವನೆಯನ್ನ ಕೊಟ್ಟು
ನಮ್ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನು ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸು ಇವತ್ತು ಕೆಲಸನು ಅಧಿಕೃತವಾಗಿ ಚಾಲನೆ ಮಾಡಿದೀವಿ. ಅದಕ್ಕೆ ಮುಂಚೆಯಿಂದಾನು ಕೂಡ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಳೆ ಬಂದ್ರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಸಿದ್ವಿ. ಒಂದೇ ಅಲ್ಲ, ನಮ್ಮ ಇಡೀ ಕ್ಷೇತ್ರಕ್ಕೆ 13 ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ. ಮಲ್ಲಳ್ಳಿದು ಕೂಡ 3-4 ಕೋಟಿ ಬ್ರಿಡ್ಜ್ ಮಾಡ್ಲಿಕ್ಕೆ ಮಲ್ಲಳ್ಳಿ ಹತ್ರ. ಅದಾದ್ಮೇಲೆ ರಾಯಚಂದ್ರ ಮಾರ್ಗವಾಗಿ ತಾತೇನಹಳ್ಳಿ ನಿಮ್ದು ವೆಂಕಟೇಂದ್ರ ಪಂಚಾಯತಿ ಅಲ್ಲೂ ಕೂಡ ಒಂದು ಬ್ರಿಡ್ಜ್ ಪ್ರಸ್ತಾವನೆ ಇಟ್ಟಿತ್ತು. ಟೋಟಲ್ 15 ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ ನನ್ನ ಇಡೀ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ಕೂಡಿ ಹೋಗುವಂತ ಪರಿಸ್ಥಿತಿ ಬಂದ್ರೆ ಯಾವ್ಯಾವ ಬ್ರಿಡ್ಜ್ಗೆ ತೊಂದರೆ ಆಗಿದೆ, ವ್ಯವಸ್ಥೆ ಇಲ್ಲ, ದುರಸ್ತಿ ಮಾಡೋದಂದ್ರೆ ರಿಪೇರ್ಸ್ ಮಾಡೋದ್ರದ್ದು ನನ್ಗೆ ಕನ್ಸರ್ನ್ ಇರ್ಲಿಲ್ಲ. ಹೊಸ ಬ್ರಿಡ್ಜೇ ಮಾಡ್ಬೇಕನ್ನೋಂಥದ್ದು, ಯಾವ್ದು ಹಂಗೆ ರಿಪೇರಿ ಮಾಡಿ ಹಂಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೆಲ್ಲ ಹೊಸಾದಕ್ಕೇನೆ ಪೂಜೆ ಮಾಡ್ಬೇಕು, ಭೂಮಿ ಪೂಜೆ ಮಾಡ್ಬೇಕು, ಅನುದಾನ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿ ಆಗಿದ್ದೀನಿ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ PW ಲೋಕೋಪಯೋಗಿ ಇಲಾಖೆಯಲ್ಲಿ ನಮ್ಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ 12 crores 12 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಇದು ಒಂದೇ ಪಂಚಾಯತಿಗೆ 7 ಕೋಟಿ 60 ಲಕ್ಷ. ಯಾಕಂದ್ರೆ ಇನ್ನೆರಡು ಪಂಚಾಯತಿಗಳದ್ದು ಅಲ್ಲಿ ಪೂಜೆ ಮಾಡುವಾಗ ತಿಳಿಸ್ತೀನಿ. ಇದು ಒಂದು ಪಂಚಾಯತಿಗೆ 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಇದಾಗ್ತಾ ಇದೆ. ಮತ್ತೆ ಬರುವಂತ ದಿನಗಳಲ್ಲಿ 20-25 ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ. ಒಂದು ಮೊದಲಿಂದಾನು ಕೂಡ ಹೇಳ್ತಾ ಇದ್ರು ಆಮು ಅಣ್ಣವರು, ನನ್ಗೂ ಕೂಡ ನಮ್ KGF ಕ್ಷೇತ್ರದಿಂದ ಮುಳುಬಾಗಿಲಿಗೆ ಗ್ರಾಮೀಣ ಭಾಗದವ್ರು ಹೋಗ್ಬೇಕು ಅಂತಂದ್ರೆ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತ ಅಂದ್ಬಿಟ್ಟು, ರಸ್ತೆ ನಾವ್ ಎಷ್ಟೇ ಸತಿ ಹಾಕಿದ್ರು ಕೂಡ ಉಳ್ಕೊಳ್ಳಿಲ್ಲ. ಕಳೆದ 2 ವರ್ಷಗಳಿಂದ ತುಂಬಾ ಸತಿ ಮಳೆ ಆಗ್ತಾ ಆಗಿರ್ಲಿಲ್ಲ. ಸೊ ಇದೊಂದು ಒಳ್ಳೆ ಎಲ್ಲರ ಪ್ರಯತ್ನದಲ್ಲಿ, ಎಲ್ಲರ ಆಶೀರ್ವಾದದಲ್ಲಿ, ಮತ್ತೆ ಅವ್ರ ಸಂಕಲ್ಪ ಕೂಡ ಆಗಿತ್ತು. ಈ ಕೆಲಸ ನಾನ್ ಮಾಡ್ಕೊಂಡ್ ಬರ್ತೀನಿ ಅನ್ನೋಂತ ನಂಬಿಕೆ, ವಿಶ್ವಾಸ ನನ್ ಮುಖಂಡ್ರು, ಈ ಭಾಗದ ರೈತರು ನನ್ ಮೇಲೆ ವಿಶ್ವಾಸ ಇಟ್ಟಿದ್ರು. ಅವರ ಋಣ ತೀರ್ಸುವಂತ ಕೆಲಸ ಮಾಡಿದೀನಿ. ನನ್ಗೆ ಸರ್ಕಾರದ ಬಗ್ಗೆ ಹೆಮ್ಮೆ ಇದೆ. ಇಂತ ಕಷ್ಟದ ದಿನಗಳಲ್ಲೂ ನನ್ಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಒಂದ್ ಜಿಲ್ಲೆಗೆ ಅನುದಾನ ಕೊಡಕ್ ಆಗದೆ ಇದ್ರು ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನ 6 ತಿಂಗಳ ಹಿಂದೆನೆ ಬಿಡುಗಡೆ ಮಾಡಿದ್ರು. ಅದರಿಂದ ಖುಷಿ ಇದೆ. ಮಳೆ ಬರೋ ಮುಂಚೆ ಅದನ್ನ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ವೆಂಕಟರಾಮ್ ರೆಡ್ಡಿ ಅಣ್ಣ ಅವರು ಇದೇ ಭಾಗದಲ್ಲಿ, ಮುಳಬಾಗ್ಲವರು ಇದೇ ಭಾಗದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ. ದೊಡ್ಡ ಕಾಂಟ್ರಾಕ್ಟರ್, 20 ವರ್ಷದಿಂದಾನು ಇದೇ ಪ್ರೊಫೆಷನ್ ಅಲ್ಲಿ ಇದ್ದಾರೆ. ಮಳೆ ಬರೋಕ್ ಮುಂಚೆ ಈ ಭಾಗದಲ್ಲಿ ರೈತರಿಗಿರ್ಬೋದು, ಸ್ಥಳೀಯರಿಗಿರ್ಬೋದು, ಈ ಭಾಗದಲ್ಲಿ ಓದ್ಕೊಳ್ಳುವಂತವ್ರಿಗಿರ್ಬೋದು, ಏನೂ ತೊಂದರೆ ಆಗದೆ ಇರೋಂಗೆ, ನೀವು ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದೆ ಇರೋಂಗೆ ನಿಮ್ ಕೆಲ್ಸನ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಬೇಗ ಮುಗಿಸ್ತೀರಾ ಅಂದ್ರೆ ಅಷ್ಟು ಬೇಗ ನಮ್ಗೆ ನಿಮ್ ಬಗ್ಗೆ ಹೆಚ್ಚಿನ ಗೌರವ ಬರುತ್ತೆ. ನಾವು ಯೂಶಲಿ ಯಾರನ್ನು ಉಗಳಲ್ಲ, ಆದ್ರೂ ನಾನು ನಿಮ್ಮನ್ನ ಪದೇ ಹೇಳ್ತಾ ಇದೀನಿ, ಈ ಕೆಲ್ಸನ ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ದಿನಗಳಲ್ಲಿ ಬೇಗ ಕಾಲಾವಕಾಶ ಕಡಿಮೆ ತಗೊಂಡ್ ಮಾಡ್ಕೊಟ್ಟಿದೀರ ಅಂದ್ರೆ ನಂಗೆ ನಿಮ್ ಬಗ್ಗೆ ಇನ್ನೂ ಗೌರವ ಬರುತ್ತೆ ಅಂತ ಹೇಳ್ತಾ, 1.5 ತಿಂಗಳಲ್ಲಿ ಈ ಬ್ರಿಡ್ಜ್ ನ ಮುಗಿಸ್ತೀವಿ ಅಂದಿದ್ದಾರೆ. ಇನ್ನು 1.5 ತಿಂಗಳಲ್ಲಿ ಅದನ್ನ ಕೆಲಸ ಶುರು ಮಾಡಿದಾರಲ್ಲ, ಅಲ್ಲೂ ಮುಗಿಸ್ತೀವಿ ಅಂದಿದ್ದಾರೆ. ಈ ಭಾಗದಲ್ಲಿ ಸ್ಥಳೀಯವಾಗಿರುವಂತ ಎಲ್ಲಾ ಮುಖಂಡರ ಕೂಡ ಸಹಕಾರವನ್ನ ಕೇಳ್ತಾ ಇದ್ದೀನಿ ನಾನು. ಇದು ರೈತರಿಗೋಸ್ಕರ, ವಿಶೇಷವಾಗಿ ಈ ಭಾಗದಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರುವಂತ ಶ್ರದ್ಧೆಯಿಂದ ಸರ್ಕಾರದ ಗಮನವನ್ನ ಸೆಳೆದು ಅವ್ರ ಮನಸ್ಸನ್ನ ಗೆದ್ದು ನಾವು ತಂದಿರುವಂತ ಅನುದಾನ ಇದು. ಭವಿಷ್ಯದಲ್ಲಿ ಈ ಭಾಗದಲ್ಲಿ ಇನ್ನೂ ಒಳ್ಳೆ ರೀತಿಯ ರೋಡ್ ಕನೆಕ್ಟಿವಿಟಿ ಅಂದ್ರೆ ರಸ್ತೆಯ ಮಾರ್ಗವನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇದು ಬ್ರಿಡ್ಜಸ್ಗೆ ಮಾತ್ರ ತಂದಿರೋ ಅನುದಾನ. ಬರುವಂತ ದಿನದಲ್ಲಿ ಇದನ್ನ ನಮ್ಮ ಗ್ರಾಮೀಣ ಭಾಗದಿಂದ ಮುಳುಬಾಗಿಲು ತಾಲೂಕ್ಗೆ ಹೋಗುವಂತ ರಸ್ತೆ ಕೂಡ ಮುಂದೆ ಅಗಲೀಕರಣ ಮಾಡುವಂತ ಒಂದು ದೂರದೃಷ್ಟಿ ನನ್ಗಿರೋದ್ರಿಂದ ಇವತ್ತು ಭೂಮಿ ಪೂಜೆಗೆ ನೀವೆಲ್ಲರೂ ಭಾಗಿಯಾಗಿದ್ದಾರೆ. ನಿಮ್ಮೆಲ್ಲರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ರಸ್ತೆ ಕೂಡ ಅಗಲೀಕರಣ ಮಾಡುವಂತ ಒಂದು ಉದ್ದೇಶ ಕೂಡ ನನಗಿದೆ. ಒಳ್ಳೆ ಕನೆಕ್ಟಿವಿಟಿ ಮಾಡ್ತೀನಿ. ನಮ್ ತಾಲೂಕಿಂದ ಮುಳಬಾಗಲ್ ಆವನಿಗೆ ಹೋಗೋದಕ್ಕೆ ಇದೆ ಹೋಗ್ತಾರೆ. ಅದೊಂದು ದೇವರ ಪವಿತ್ರವಾಗಿರುವಂತ ಅಂದ್ರೆ ಈ ಭಾಗದಲ್ಲಿ ಎಲ್ರು ಕೂಡ ರೂಢಿ ಇಟ್ಕೊಂಡಿದೀವಿ ಆವನಿ ದೇವಸ್ಥಾನಕ್ಕೆ ಹೋಗುವಂತದ್ದು. ಅದಕ್ಕೋಸ್ಕರ ಈ ರಸ್ತೆ ಮಾರ್ಗನ ಅವರ ದೂರದೃಷ್ಟಿ ಏನಿದೆ, ಅವ್ರಿಗೆ ಅನುಕೂಲ ಯಾವ ರೀತಿ ಇರುತ್ತೆ, ಅವ್ರ ಆಸೆ ಏನಿದೆ, ಅದ್ರ ಪ್ರಕಾರ ಮುಂದೆ ಮಾಡುವಂತ ಉದ್ದೇಶ ನನಗಿದೆ. ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಮಾತು ಉಳಿಸ್ಕೊಂಡಿದೀನಿ. ಈ ಭಾಗದಲ್ಲಿ ಅನಿಸ್ತಾ ಇತ್ತು ನಾನು ಇವ್ರ ಮಾತು ಉಳಿಸ್ಕೊಳ್ದೆ ಹೇಗಪ್ಪ ಮತ್ತೆ ನಾನು ಒಂದ್ ಊರಲ್ಲಿ ಕಾಲಿಡ್ಬೇಕಂದ್ರೆ ಆ ಮಾತು ಉಳಿಸ್ಕೊಂಡಿದೀನ, ಅವ್ರು ಹೇಳಿದ ಕೆಲಸ ಮಾಡಿದೇನ. ಕೆಲವೊಂದ್ ಜಾಗದಲ್ಲೆಲ್ಲ ರಸ್ತೆ ಕೆಲಸ ಮಾಡಿರ್ತೀವಿ, ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ಲೋ ಒಂದತ್ರ ಕುಡಿಯೋ ನೀರಿನ ಘಟಕಗಳನ್ನ ಮಾಡಿರ್ತೀನಿ, ಲೈಟ್ ಮಾಡಿರ್ತೀನಿ, ಮರ್ತೋಗ್ತಾರೆ. ಬಟ್ ಈ ಕೆಲಸ ಶಾಶ್ವತವಾಗಿ ಚರಿತ್ರೆಯಲ್ಲಿ ಉಳಿದೋಗುತ್ತೆ ಅಂತ ಹೇಳ್ತಾ ಇದ್ರು. ಅವರೆಲ್ಲ ಮಾರ್ಗದರ್ಶನ ತಗೊಂಡ್ ಮಾಡಿದೀನಿ ಅಂತ ಹೇಳ್ತೀನಿ. ಇವರೆಲ್ಲ ಕಾರಣೀಭೂತರು. ನಾನು ಈ ಕೆಲಸ ಮಾಡ್ಬೇಕಂದ್ರೆ ನನ್ನ ಹತ್ರ ಈ ಕೆಲಸ ತಗೊಳೋದಕ್ಕೆ ಅವರಲ್ಲಿ ಏನ್ ಪ್ರಯತ್ನ ಮಾಡಿರ್ತಾರೆ, ಏನ್ ನನ್ನ ಹಿಂದೆ ಬಿದ್ದು ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ನನ್ ಮೇಲೆ ಗಲಾಟೆ ಮಾಡಿ
ಎಲ್ಲಾ ಪ್ರಯತ್ನನೂ ಮಾಡಿದ್ದಾರೆ. ಒಂದೇ ಪ್ರಯತ್ನದಲ್ಲಿ ಕೆಲಸ ಆಗಿಲ್ಲ, ಎಲ್ಲಾ ಪ್ರಯತ್ನದಲ್ಲಿ ಯಶಸ್ವಿ ಆಗಿದೀವಿ. ಇವತ್ತು ನಮ್ ರೈತರಿಗೆ ನಾನು ಖುಷಿಯಾಗಿದ್ದು ಒಂದು ಕೊಡುಗೆಯನ್ನ ಕೊಟ್ಟಿದ್ದೀನಿ ಈ ಭಾಗದಲ್ಲಿರುವಂತ ರೈತರಿಗೆ, ಸ್ಥಳೀಯವಾಗಿರುವಂತ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಕಾಲೇಜ್ಗೆ ಹೋಗೋರ್ಗೆ, ಕುಂದುಕೊರತೆಗಳಿರುವಂತ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಒಳ್ಳೆ ಕೆಲಸ ಮಾಡಿದೀನಿ. ಅಧಿಕಾರಿಗಳು ಕೂಡ ಇದನ್ನ ಜವಾಬ್ದಾರಿ ತಗೊಂಡು ಆಗಿಂದಾಗ ಇವತ್ತಿದೆ 8 ಗಂಟೆವರೆಗೂ ಕೆಲಸ ನಡೆಯುತ್ತೆ. ಸಂಜೆ 8 ಗಂಟೆ ಕೂಡ ಆಗ್ಬೋದು ಈ ಕೆಲಸ ಕಂಪ್ಲೀಟ್ ಆಗೋದಕ್ಕೆ. ಈ ಬೆಡ್ ಏನಿದೆ ಇದನ್ನ ಹಾಕಿದ್ರೆ ನಾಳೆ ನಾಡಿದ್ದು ಯಾವತ್ತಾದ್ರೂ ಮಳೆ ಬಂದ್ರು ಕಂಟಿನ್ಯೂಸ್ ಆಗಿ ಬಂದ್ರು ಇವ್ರ ಕೆಲಸ ಏನು ಅಡೆತಡೆ ಆಗಿ ನಿಲ್ಲಲ್ಲ. ಸೊ ಇನ್ ಮಿಕ್ಕಿದ್ದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. 2 ವೆಹಿಕಲ್ಸ್ ಪಾಸ್ ಆಗೋ ರೀತಿನೇ ಅದನ್ನ ಮಾಡ್ಕೊಂಡಿರುವಂತದ್ದು. ದೊಡ್ಡ ವೆಹಿಕಲ್ಸ್ ಪಾಸ್ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಇದನ್ನ ಗ್ರಾಮೀಣ ಭಾಗದಲ್ಲಿದೆ ಅಂತ ಸುಮ್ನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಎಲ್ಲಾ ನೀವು ಸ್ಟಾಟಿಸ್ಟಿಕ್ಸ್ ಇವ್ರ ಹತ್ರ ತಗೊಳ್ಳಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ, ಅವರು ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ ಈ ಕಡೆ.